ನಿನ್ನೆ ಹುಟ್ಟಿರೋ ಬೊಂಬೆಗೆ ಮಾವನ ಕಡೆಯಿಂದ ಆಟ ಆಡೋ ಬೊಂಬೆ. ಮನೇಲಿ ಯಾರು ಕಾಣಿಸ್ತಿಲ್ವಲ್ಲ? ಬೇತಾಳ ಇಲ್ಲಿ. ಮನೆ ಓಡೋದ್ರೆ ಚೆನ್ನಾಗಿರುತ್ತಾ? ಬೇಡಪ್ಪ, ನಮ್ಮತ್ತೆ ಮೊದಲೇ ಭದ್ರಕಾಳಿ, ಯಾರಿಗೆ ಬೇಕು? ವಿಕ್ರಮ್, ಅಮ್ಮ, ನೀವೇನಪ್ಪ ಇಲ್ಲಿ? ಅದು ಮಗು ನೋಡಕಂತ ಬಂದೆ. ಪಾಪ ವಿಕ್ರಮ್, ಮಗು ನೋಡೋದಕ್ಕೆ ಅಂತ ಬಂದಿದ್ದಾನೆ. ಆದ್ರೆ ಯಾರಾದ್ರೂ ನೋಡ್ಬಿಟ್ರೆ? ಯಾರೋ ಯಾಕೆ, ನಮ್ಮ ದೇವಕ್ಕೆ ನೋಡಿದ್ರೆ ಸಾಕು, ಆಕಾಶ ಭೂಮಿ ಒಂದ್ ಮಾಡ್ಬಿಡ್ತಾಳೆ. ಏನ್ ಮಾಡೋದು? ಅಮ್ಮ, ಏನು ಯೋಚನೆ ಮಾಡ್ತಿದ್ದೀರಾ? ಹಾ, ಗೊಂಬೆಗೆ ಈಗ ತಾನೇ ಸ್ನಾನ ಆಯ್ತು. ಸೌಂದರ್ಯ ಮಲಗಿಸಿದಾಳೆ. ಗೊಂಬೆ ಗೊತ್ತಲ್ವಾ ನಿಮಗೆ, ಕುಂಭಕರ್ಣಿ. ಅವಳು ಯಾವಾಗ ಹೇಳ್ತಾಳೆ ಅಂತಾನೆ ಗೊತ್ತಿಲ್ಲ. ಹಾಗಾಗಿ ಸರಿ ಬಿಡಿ, ನಾನು ಇನ್ನೊಂದು ದಿನ ಬರ್ತೀನಿ. ಅಮ್ಮ, ನನಗೆ ವೇದ ಅವಳು ಈಗ ತಾನೇ ಯಾರನ್ನೋ ನೋಡ್ಬೇಕು ಅಂತ ಆಚೆ ಹೋಗಿದ್ದಾಳೆ. ಏ ಪ್ರಾಣಿ, ತಿಂಡಿ ತಿನ್ನು ಬಾರೋ. ಬೇತಾಳ ಮನೇಲೇ ಇದ್ರು ಅವ್ರ ಅಮ್ಮ ಯಾಕೆ ಇಲ್ಲ ಅಂತ ಹೇಳ್ತಿದ್ದಾರೆ. ಮೇ ಬಿ ನನಗೆ ಬರೋದು ಅವ್ರಿಗೆ ಇಷ್ಟ ಇಲ್ಲ ಅನ್ಸುತ್ತೆ. ವಿಕ್ರಮ್, ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲಮ್ಮ, ಬರ್ತೀನಿ ನಾನು. ವಿಕ್ರಮ್, ಸಾರಿ ಕಣಪ್ಪ. ನಮ್ಮ ಸೌಂದರ್ಯ ಅವಳ ಮಗು ಬದುಕಿರೋದಕ್ಕೆ ನೀನೇ ಕಾರಣ. ಆದರೆ ನೋಡಿದವರು ತಪ್ಪು ತಿಳ್ಕೊಳ್ತಾರೆ ಅನ್ನೋ ಕಾರಣಕ್ಕೆ ನಾನು ಸುಳ್ಳು ಹೇಳ್ದೆ. ನಾನು ಕ್ಷಮಿಸ್ಬಿಡಪ್ಪ. ಏನಪ್ಪ ವಿಕ್ರಮ್, ನಿನ್ನ ಪರಿಸ್ಥಿತಿ? ಚಪ್ಪಲಿ ಬಿಡೋ ಜಾಗದಲ್ಲೂ ನಿಂತ್ಕೊಳ್ಳೋಕೆ ಪರ್ಮಿಷನ್ ಇಲ್ಲ. ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ. ದೊಡ್ಡಮ್ಮ ಹೇಳಿದ ಮಾತು ವಿಕ್ರಮ್ ಅವ್ರಿಗೆ ತುಂಬಾ ನೋವಾಯ್ತು ಅನ್ಸತ್ತೆ. ವಿಕ್ರಮ್, ವಿಕ್ರಮ್, ಯಾರಪ್ಪ ಇದು? ಇಲ್ಲಿ ಇಲ್ಲಿ ವಿಕ್ರಮ್. ಬನ್ನಿ ಇಲ್ಲಿ. ಅಕ್ಕ, ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೇನೆ. ಮಗು ನೋಡ್ಲಿಕ್ ಬಂದು ಹಾಗೆ ಹೋಗ್ತಿದ್ದೀರಾ? ಇನ್ನೇನು ಮಾಡಲಿ? ಹಿಂದ್ಗಡೆ ಬಾಗ್ಲಿಂದ ಬನ್ನಿ. ಹಿಂದ್ಗಡೆ ಬಾಗ್ಲಿಂದ ಬನ್ನಿ. ರೀ, ಮಸಾಲೆ ಪದಾರ್ಥ ಖಾಲಿ ಆಗಿದೆ. ಆಯ್ತು ಬಿಡು, ಕಂಕನಾಡಿಗೆ ಹೋದಾಗ ತರ್ತೀನಿ. ಏನದು ಶಬ್ದ? ಎಂತಾಯ್ತು? ಯಾರಾದ್ರೂ ನೋಡಿದ್ರಾ? ನೋಡೋಕ್ಕಿಂತ ಮುಂಚೆ ಬಂದ್ಬಿಟ್ಟೆ. ಇದನ್ನ ಯಾರು ಬೀಳ್ಸಿದ್ರು? ಗಾಳಿಗೆ ಏನಾದರೂ ಬಿದ್ದಿರಬೇಕು. ವಾಪಸ್ ಹಾಗೆ ಹೋಗ್ತಿದ್ರಲ್ಲ, ಎಂತಾಯ್ತು? ದೊಡ್ಡಮ್ಮಂತ ಹೇಳಿದ್ರಾ? ಇಲ್ಲಪ್ಪ, ಅವರು ಮಗು ಮಲ್ಕೊಂಡಿದ್ದೆ, ಎದ್ದೇಳವರು ಕಾಯ್ತೀರಂತ ಕೇಳ್ತವ್ರು.
ಇನ್ನೊಂದು ಬೇರೆ ಕೆಲಸ ಇದೆ ಅಂತ ಹೊರಡೋಕೋದೆ ಅಷ್ಟರಲ್ಲಿ ದೊಡ್ಡಮ್ಮ ಬೇಜಾರಲ್ಲಿ ಮಾತಾಡಿದ್ದನ್ನ ನಾನೇ ಕೇಳಿಸ್ಕೊಂಡಿದ್ದೀನಿ. ಆದರೂ ಏನು ಅಂದಿಲ್ಲ ಅಂತಿದ್ದಾನೆ. ಎಷ್ಟು ಒಳ್ಳೆ ಮನಸ್ಸು ವಿಕ್ರಮ್ದು. ಇದೆಲ್ಲ ನನ್ನ ಸೊಸೆ ಆಟಾಡೋದು. ಇದ್ರ ಜೊತೆ ಎಲ್ಲ ಆಡೋಷ್ಟು ದೊಡ್ಡವಳು ಆಗಿಲ್ಲ ನನ್ನ ಮಗಳು. ಪರವಾಗಿಲ್ಲ ಬಿಡಿ, ದೊಡ್ಡವಾದ್ಮೇಲೆ ಆಟ ಆಡ್ತಾಳೆ. ನೀನೇನೋ ಮಾಡ್ತಿದ್ಯಾ ಇಲ್ಲಿ? ಮಾತಾಡಿ, ಯಾರು ಕೇಳಿಸ್ಕೊಂಡ್ಬಿಟ್ರೆ ಕಷ್ಟ. ಅದಕ್ಕೆ ನಾನು ಕೇಳ್ತಾ ಇರೋದು, ಯಾರಾದ್ರು ನೋಡಿದ್ರೆ ಅಂತ. ಅಲ್ಲ, ನೀನು ಈ ಥರ ಹೇಳಲಿಕ್ಕೆ ಬಂದ್ರೆ ಏನರ್ಥ ಅಂತ? ಹಲೋ, ಏನರ್ಥ ಅಂತ ಕೇಳ್ತಿರೋದು ನಿನಗೇನೆ? ದೊಡ್ಡಮ್ಮ ನೋಡಿದ ಕಣೆ. ರೀ, ಮೆಣಸ್ತಂದ್ರಲ್ಲ ಮೊನ್ನೆ, ಎಲ್ಲ ಹಾಕಿದಿರ ನೀವು? ಅಟ್ಟದ್ಮೇಲೆ ಹರಡಿದೀನಿ ನೋಡು. ಓ, ನೀವೊಂದು ಇಲ್ಲಿ ಕೆಳಗಡೆ ಹಾಕಿ ಅಂತಂದ್ರೆ ಮೇಲ್ಗಡೆ ಹಾಕಿದಿರ. ಹೌದಾ? ದೊಡ್ಡಮ್ಮ ನೋಡಿದಾರೆ ವೇದ, ಆದ್ರೆ ಇವರು ವಾಪಸ್ ಹೋಗಿದ್ದಾರೆ ಅಂತ ಅನ್ಕೊಂಡಿದ್ದಾರೆ. ನಾನೇ ಹಿಂದ್ಗಡೆ ಬಾಗಿಲಿಂದ ಒಳಗಡೆ ಬಾ ಅಂತ ಹೇಳ್ದೆ. ಅಕ್ಕ, ನಿನ್ ತಲೆಗಿಡ ಕಿತ್ತಿದ್ಯಾ ಹೆಂಗೆ? ಅಲ್ಲ, ನಿಂಗೆ ಗೊತ್ತು ತಾನೆ ನಮ್ಮಿಬ್ರು ನೋಡಿದ್ರೆ ಏನಾಗುತ್ತೆ ಅಂತ. ಇದಕ್ಕೂ ಮುಂಚೆ ಎಷ್ಟೆಲ್ಲ ಪದ್ಧತಿ ಆಗಿದೆ ಅಂತ ಕರೆದಿದ್ಯಲ್ಲ. ರೇ, ವೇದ ಏನು ಜೋರ್ ಜೋರ ಮಾತಾಡ್ತಿದ್ದಾಳೆ. ಯಾರಿಗೋ ಏನೋ ಹೇಳ್ತಿರ್ಬೇಕು. ಅಲ್ಲ, ನೋಡಿದ್ರೆ ಹೇಗೆ ನಿಂತಿದೆ ನೋಡು. ಅಕ್ಕ, ನಿಂಗೇನು ಗೊತ್ತಾಗಲ್ಲ ಕಣೆ. ಯಾರು ನೋಡಿದ್ರೆ ಏನ್ ಮಾಡ್ಬೇಕಾಗ? ವೇದ, ವೇದ, ಸೌಂಡು. ವೇದ, ಬಾಗಿಲು ತೆಗಿರೆ.